ಇದು ಗೋಬರ್ ಗ್ಯಾಸ್ ಘಟಕ ಸರ್. ಇದು ಗ್ಯಾಸ್ ಘಟಕ. ಹಾ ಸರ್. ಇದು ಸ್ಲರಿ ಬಂದಿದ್ದನ್ನ ಸ್ಲರಿಗೆ ಒಂದು ಮೋಟರ್ ಹಾಕೊಂಡು ನಾವು ಈ ಪೈಪಲ್ಲಿ ಪ್ರತಿದಿನ ಅಂದ್ರೆ 2 ದಿನ 3 ದಿನಕ್ಕೊಂದ್ಸಲಿ ಗಿಡಗಳಿಗೆ 3 ಗಿಡಕ್ಕೆ ಬಿಡ್ತಾ ಬರ್ತಾ ಇದೆ ಸರ್. ಹೇಳಿ, ಇದು ಎಲ್ಲಿಂದ ಹಾಕ್ಸ್ಕೊಂಡ್ರೆ ಇದು ಯಾರು ನಿಮ್ಗೆ ಸಪ್ಲೈ ಮಾಡಿದ್ರೆ ಹೇಗೆ ಇದ್ರ ಉಪಯೋಗ ಹೇಳಿ ಸರ್. ಇದೇನಂತಂದ್ರೆ ನಾವು ಅಕ್ಷಯ ಕಲ್ಪಾಗ ಹಾಲು ಹಾಕ್ತಾ ಇದೀವಿ ಸರ್ ಮೊದ್ಲು. ಅಂದ್ರೆ ಹಸುಗಳು ಅವಾಗ HF ಹಸುಗಳು ಇದ್ವು ನಮ್ಮ ಹತ್ರ. ಅವಾಗ ಅಕ್ಷಯ ಕಲ್ಪಾಗ ಹಾಲು ಹಾಕ್ಬೇಕಾದ್ರೆ ಮಲ್ಲಿಕಾರ್ಜುನ್ ಸರ್ ಅಂತ ಹೇಳ್ಬಿಟ್ಟು ಅವರ ಒಂದು ಇದ್ರ ಮೇಲೆ ಈ ಒಂದು ಗೋಬರ್ ಗ್ಯಾಸ್ ಇದೆ ಸರ್, ಅದನ್ನ ಬಳಸ್ಕೊಳ್ಳಿ ಅಂತ ಹೇಳಿ ಹೇಳಿದ್ರು. ಹಂಗಾಗಿ ಇದು ಬಹಳ ಉಪಯೋಗ ಆಯ್ತು ಸರ್. ನಮ್ಗಂತೂ ಈ ಗ್ಯಾಸ್ ಪ್ರಾಬ್ಲಮ್ ಬಂತು ಅಂತ ಅನಿಸ್ಲೇ ಇಲ್ಲ ನಮ್ಗೆ. ಯಾಕೆ ನಾವು ಗ್ಯಾಸ್ ಬಳಸ್ತಾನೆ ಇಲ್ಲ ಸರ್. ಇದು ನಾವೇನಿದೀವಿ 4 ಜನಕ್ಕೆ ಸಫಿಶಿಯಂಟ್ ಆಗಿ ಇನ್ನೂ ಹೆಚ್ಚಾಗಿ ಎಲ್ಲಾಸಿ ಎಕ್ಸೆಸ್ ಆಗುತ್ತೆ ಸರ್. ಅದು ಆಗಿದ್ದು ಏನಾದ್ರು ಎಕ್ಸೆಸ್ ಆದ್ರೆ ಅದು ಅಲ್ಲಿ ಬಿಟ್ಟಿದ್ದಾರೆ ನೀರೊಳಿಕೆ ಓವರ್ಫ್ಲೋ ಅದು ಬುಗು 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 ಅಂತ ಹೇಳಿ ಆಚೆಗೆ ಬಂದ್ಬಿಡುತ್ತೆ ಸರ್. ಅದು ಒಳ್ಳೆ ರೂಪದಲ್ಲಿ ನಮ್ಗೆ ಕಲೆಕ್ಷನ್ ಮುಖಾಂತರ ಮನೆಗೆ ಹೋಗಿದೆ ಸರ್. ಅದು ಇದು ಮನೆಗೆ ಹೋಗಿದೆ. ಹೌದು ಸರ್, ಮನೆಗೆ ಹೋಗಿದೆ. ಬಹಳ ಚೆನ್ನಾಗಿ ಹೋಗಿದೆ. ಅದು ಫಿಲ್ಟರ್ ಸರ್. ಅದು ನೀವು ಅದೇನ್ ನೋಡ್ತಿದ್ರೆ ಅದು ಫಿಲ್ಟರ್ ಸರ್. ಅದು ಹಾ ಸರ್. ನೀವು ಮತ್ತೆ ಸಗಣಿನ ಡೈರೆಕ್ಟ್ ಆಗಿ ಹಾಕೋದ್ರಿಂದ ಒಂದು ಮುಖ್ಯವಾಗಿ ಮೀಥೇನ್ ಗ್ಯಾಸ್ ಇರುತ್ತೆ ಅದರಲ್ಲಿ. ಕಲಸಿ ಬಿಡ್ಬೇಕಾ ಇದಕ್ಕೆ? ಹೌದು ಸರ್, ಇಲ್ಲಿ ಕಲಸ್ಬೇಕು ಸರ್. ಇಲ್ಲಿ ಕಲಸ್ಬಿಟ್ಟು ಇದನ್ನ ಓಪನ್ ಮಾಡಿದ್ರೆ ಸೀದಾ ಒಳಗೆ ಹೋಗುತ್ತೆ ಸರ್. ಒಳಗಡೆ ಹೋಗುತ್ತೆ. ಹೌದು ಸರ್. ಇಲ್ಲಿಂದ ಸೀದಾ ಒಳಗಡೆ ಎಂಟ್ರಿ ಇಲ್ಲಿಂದ ಎಂಟ್ರಿ ಆಗುತ್ತೆ ಸರ್. ಇಲ್ಲಿಂದ ಮುಖಾಂತರ ಒಳಗಡೆ ಎಂಟ್ರಿ ಆಗಿತ್ತೆ. ಗ್ಯಾಸ್ ಫಾರ್ಮೇಶನ್ ಆಗಿ ಈ ಪೈಪ್ ಮುಖಾಂತರ ನಮ್ಗೆ ಒಳಗಡೆ ಬರುತ್ತೆ ಸರ್. ನಮ್ಗೆ ಗ್ಯಾಸ್ ಬರುತ್ತೆ. ಹೌದು ಸರ್. ಔಟ್ಲೆಟ್ ಇದರಲ್ಲಿ ಎಕ್ಸೆಸ್ ಆಗಿ ಇನ್ನ ಎಕ್ಸ್ಟ್ರಾ ಆಗಿ ಸ್ಲರಿ ಔಟ್ ಸೈಡ್ ಎಲ್ಲ ಆಚೆ ಬರುತ್ತೆ ಸರ್. ಇದು ಇದರಲ್ಲಿ ಲೋಡ್ ಇದೆ ಈಗ? ಹೌದು ಸರ್, ಲೋಡ್ ಇದೆ ಸರ್ ಆಲ್ರೆಡಿ. ಹೌದು. ಇದು ಲೋಡ್ ಗೇಜ್ ಇವು ಅಂದ್ರೆ ನಮ್ಗೆ ಗ್ಯಾಸ್ ಬರೋದಕ್ಕೋಸ್ಕರ ಇದಿರತ್ತೆ ಸರ್. ಅದು ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಇದು ಸರ್? ಇದು ಅವರು ಒಂದು 10 ವರ್ಷದ ಮೇಲೆ ಬರುತ್ತೆ ಅಂತ ಹೇಳ್ತಾರೆ. ನಾನು ಹಾಕ್ಸಿ ಆಲ್ರೆಡಿ ಒಂದು 3ನೇ ವರ್ಷ ಇದು. ನಮ್ಗೆ ಯಾವ್ದೇ ರೀತಿ ಇದುವರೆಗೂ ಒಂಚೂರು ಸಣ್ಣ ಮೇಂಟೆನೆನ್ಸ್ ಬಂದಿಲ್ಲ. ಹಂಗೆ ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸರ್. ಮತ್ತೆ ಬಹಳ ಬೆನಿಫಿಟ್ ಇದೆ. ಮತ್ತೆ ಸ್ಲರಿ ಬರೋದು ಬಹಳ ಉತ್ಕೃಷ್ಟವಾಗಿ ಬರೋದ್ರಿಂದ ಗಿಡಗಳು ಮಾತ್ರ ಹಸಿರು ಚೆನ್ನಾಗಿರುತ್ತೆ. ನಮ್ದು ಕ್ವಾಲಿಟಿ ಭೂಮಿ ಅಲ್ಲದೆ ಇದ್ರು ಕೂಡ ಗಿಡಗಳನ್ನ ಸಾಕ್ತಾ ಹೋಗ್ತಾ ಇದೆ ಸರ್. ಅದು ಇದ್ರ ಮೇಂಟೆನೆನ್ಸ್ ಅಂದ್ರೆ ಇದ್ರ ಬಗ್ಗೆ ಏನಾದ್ರು ಸರ್ವಿಸ್ ಏನಾದ್ರು ಮಾಡಿಸ್ಬೇಕಾಗತ್ತಾ? ಇದ್ರ ಬಗ್ಗೆ ಸರ್ ಆ ತರದ್ ಏನು ಪ್ರಾಬ್ಲಮ್ ಬಂದಿಲ್ಲ ಸರ್ ಇದರಲ್ಲಿ. ಆ ತರದ್ ಏನ್ ನಮ್ಗೆ ಹಾಕದಾಗಿಂದನೂ ಇದುವರೆಗೂ ಏನು ಮುಟ್ಟೇ ಇಲ್ಲ. ನಾವು ಇದನ್ನ ಸುಮ್ಮನೆ ಬಳಸ್ತಾ ಇದೀವಿ. ಕ್ಲೀನ್ ಮಾಡಿ ಮತ್ತೆ ಏನಾದ್ರು ರಿಫಿಲ್ ಮಾಡೋ ಆತರ ಏನಾದ್ರು ಪದ್ಧತಿ ಇದೆಯಾ? ಏನು ಇಲ್ಲ ಸರ್. ಇದು ಒಟ್ಟು ಏನು ಪ್ರಾಬ್ಲಮ್ ಇಲ್ಲ. ನಾವು ಒಂದ್ಸಲಿ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಸರ್. ಅಲ್ಲಿ ಕಲಿಸ್ತಿದೀವಿ, ಮನೆಗೆ ಗ್ಯಾಸ್ ಬಳಸ್ಕೊಂತಿದೀವಿ. ಔಟ್ ಸೈಡ್ ಇಂದ ಸ್ಲರಿ ಬರ್ತಾ ಐತೆ. ಅದನ್ನ ನಮ್ ತೋಟಕ್ಕೂ ಉತ್ಕೃಷ್ಟವಾದ ಗೊಬ್ಬರ ಆಗ್ತಾ ಇದೆ ಸರ್. ಅದು ಹಂಗಾಗಿ ಇದು ನಾವೇನಂತಂದ್ರೆ ನಂದೇನಂತಂದ್ರೆ ಗಿಡ ಬೆಳೆಯೋದು ನಂದೊಂದು ಹವ್ಯಾಸ ಸರ್. ಅದು ಎಲ್ಲೇ ಹೋದ್ರು ಯಾವ್ದಾದ್ರು ಒಂದ್ ಗಿಡ ತರೋದು ಈ ತರದೊಂದು ಹವ್ಯಾಸ ಇದ್ದು ಈ ಬಾರ್ಡರ್ಗೂ ಕೂಡ ನೋಡ್ರಿ ಸೀತಾಫಲ ಮತ್ತೆ ಬೇವಿನ ಗಿಡಗಳು ಅದಾಗದೆ ನ್ಯಾಚುರಲ್ ಆಗಿ ಸುತ್ತಲೂ ಬರ್ತಾ ಇದೆ ಸರ್. ಅದನ್ನ ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ. ಇದು ವಾಟರ್ ಆಪಲ್ ಸರ್. ಇದು ವಾಟರ್ ಆಪಲ್ ಸರ್. ಇದನ್ನು ಈಗ ಸುಮಾರು ವೆರೈಟಿಗಳನ್ನ ಅಂದ್ರೆ ನನ್ನ ಬೌಂಡ್ರಿ ಬದುನಲ್ಲಿ ಬೆಳೆಸ್ತಾ ಇದ್ದೀನಿ. ಜೊತೆಗೆ ಒಳಗೂ ಕೂಡ ಬೆಳೆಸ್ಕೊಂಡ್ ಬರ್ತಾ ಇದೀನಿ ಸರ್. ಇದು ಕೆಜಿ ನೇರಳೆ ಅಂತೀವಲ್ಲ ಸರ್, ಅದು ಇದು ವೆರೈಟಿ ಇದು. ಹಾ ಸರ್. ಇದು ವೈಟ್ ನೇರಳೆ. ಇದು ವೆಂಕಟೇಶ್ ಸರ್ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ವಿಡಿಯೋ ಮಾಡಿದ್ರಿ. ಅವರು ನನಗೆ ಕೊಟ್ಟಿದ್ ಗಿಡ ಸರ್. ಇದು ಅಂದ್ರೆ ಗಿಫ್ಟ್ ಆಗಿ ಕೊಟ್ಟಿದ್ ಗಿಡ ಇದು. ಕಿತ್ಲೆ ಗಿಡ. ಹಂಗ್ ನೋಡ್ರಿ ಇದರಲ್ಲಿ ಬಹಳ ಚೆನ್ನಾಗಿ ಅವ್ರದ್ದು ಈ ಸಲ ಆಲ್ರೆಡಿ ಇಳಿದ್ ಬಿಟ್ಟಿದೆ. ಹಾ ಸರ್. ಎಷ್ಟು ಎಕರೆ ಇದೆ ಜಮೀನು ನಿಮ್ದು ಸರ್? ಇದು 2 ಎಕರೆ 16 ಗುಂಟೆ ಸರ್. ಇದು ಪಾಲ್ಸಾ ಅಂತ ಸರ್. ಇದು ಹಣ್ಣಿನ ಗಿಡ. ಇದು ಬೆಳ್ಳಾವಿ ಹರೀಶಣ್ಣ ಅವರ ಇದರಿಂದ ತಗೊಂಬಂದಿದ್ದು ಇದನ್ನ. ಅದು ಅಷ್ಟೇ. ಅದು ವಾಟರ್ ಆಪಲ್ ಸರ್. ಅದನ್ನು ವೆರೈಟಿ. ಬನ್ನಿ ಸರ್, ಇಲ್ಲಿ ಇದೊಂದು ಹಣ್ಣಿನ ತೋಟ ಮಾಡೋಣ ಅಂತ ಹೇಳಿ ಇದನ್ನೇ ಮಾಡ್ತಾ ಇದೀನಿ ಸರ್. ಇದು ಲಾಂಗಾನ್. ಇದು 4 ಸೀಸನ್ ಲಾಂಗಾನ್ ಅಂತ ಸರ್. ಇದು ಇಲ್ಲಿ ಸುಮಾರು ವೆರೈಟಿ ಎಲ್ಲ ಹಣ್ಣಿನ ಗಿಡಗಳನ್ನ ಇಲ್ಲೇ ಕಾಂಬಿನೇಷನ್ ಮಾಡಿದೆ. ಸೂರಿನಾಮ್ ಚೆರಿ ಇದೆ, ಮತ್ತೆ ರಸ್ಪುರಿ ಇದೆ, ಮಾವಿದೆ, ಆಮೇಲಿಂದ ಬೀಟ್ರೂಟ್ ಗೋವಾ ಇದೆ. ಇದು ಮಲ್ಬೇರಿಲಿ ಲಾಂಗ್ ವೆರೈಟಿ ಇದೆ, ಮತ್ತೆ ಶಾರ್ಟ್ ವೆರೈಟಿ ಇದೆ ಸರ್. ಅದು ಮತ್ತೆ ಇದು ಬೀಟ್ರೂಟ್ ಗೋವಾ ಸರ್. ಇದು ಪನ್ನೇರಳೆ ಇದೆ, ಮತ್ತೆ ಇದು ಬನಾನಾ ಸಪೋಟ ಸರ್. ಇದು ಮತ್ತೆ 2 ಇಂಗು ಗಿಡ ಸರ್. ಇದು 2 ಇಂಗು ಗಿಡ. ಇದು ಮತ್ತೆ ಅದು 2 ಇಂಗು ಗಿಡ. ಈ ತರ ಸಮಗ್ರವಾಗಿ ಒಟ್ಟು ಉಳುಮೆ ರಹಿತ ಕೃಷಿ ಮಾಡೋಣ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಾ ಇದೆ ಸರ್. ಇದು ಡ್ರ್ಯಾಗನ್ ಫ್ರೂಟ್. ಡ್ರ್ಯಾಗನ್ ಫ್ರೂಟ್ ಸರ್. ಇದು ಆಮೇಲೆ ಅದು ಮೋಸಂಬಿ. ಇದು ಮೋಸಂಬಿನಾ? ಹಾ ಸರ್. ಬನ್ನಿ ಸರ್, ಹಿಂಗೆ ಹೋಗೋದಾ? ಬನ್ನಿ ಸರ್. ಓವರ್ ಗ್ಯಾಸ್. ಸ್ಟಾರ್ ಫ್ರೂಟ್ ಸರ್. ಇದು ಸ್ಟಾರ್ ಫ್ರೂಟ್. ಕರೆಕ್ಟ್ ಬರ್ತಾ ಇದೆಯಲ್ಲ? ಹಾ ಸರ್.
ಇನ್ನು ಹಣ್ಣಾಗಿಲ್ಲ ಅಲ್ವರ? ಇನ್ನು ಹಣ್ಣ ಇಲ್ಲ ಸರ್, ಅದಿನ್ನು ಈಗ ಬಿಡ್ತಾ ಇದೆ ಇನ್ನು ಈಗ. ವಿಯೆಟ್ನಾಂ ಸೂಪರ್ ಅರ್ಲಿ ಹಲ್ಸ್ ಇದು. ಇದು ಆಲ್ರೆಡಿ ಹೋಲ್ಸರಿ ಈಲ್ಡ್ ತಿಂದಿದೀವಿ ಸರ್. ಇದ್ರಲ್ಲಿ ನೋಡಿ ಇಷ್ಟೆಷ್ಟು ಗಿಡದಲ್ಲಿ ಆಲ್ರೆಡಿ ಹೋಲ್ಸರಿ ಈಲ್ಡ್ ತಿಂದಿದೀವಿ. ಈ ಸಲ 3 ಕಾಯಿ ಕೆತ್ತಳಿಸಿ ಕಾಯಿ ಬಳಸ್ಕೊಂಡು ತರಕಾರಿಗೆ ಈಗ ಇನ್ನು ಒಂದು ಸುಮ್ನೆ ಹಂಗ್ ಬಿಟ್ಕೊಂಡಿದೀವಿ ಸರ್. ಒಂದು ಕೆತ್ತಳಿಸಿನಕಾಯಿ. ಹೌದು ಸರ್, ಇದು ವಿಯೆಟ್ನಾಂ ಸೂಪರ್ ಅರ್ಲಿ. ಹೌದು ಸರ್. ಇದು ಯಾವ ಗಿಡ ಇದು? ಇದು ಅಂಜೂರ ಸರ್. ಇದು ಅಂಜೂರ, ಮರ ಅಂಜೂರ ಸರ್. ಇದು ಮರ ಅಂಜೂರ. ಹೌದು ಸರ್, ಮರ ಅಂಜೂರ. ಎಷ್ಟು ವರ್ಷದ ಗಿಡ ಇದು? ಸರ್ ಇದು ಆಲ್ರೆಡಿ ಒಂದು 2.5 ವರ್ಷ ಸರ್. ಇದು 2.5 ಇದೊಂದ್ಸಲಿ ಫುಲ್ ಇದಾಗ್ಬಿಟ್ಟು ಡೆಸ್ಟ್ರಾಯ್ ಆಗ್ಬಿಟ್ಟು ತಿರ್ಗಾ ಮತ್ತೆ ಬಂದಿರ ಸರ್. ಹುಟ್ಟಿದೆ. ಹೌದು ಸರ್. ಕೆಳಗಡೆ ಬಿಟ್ಟಿದೆ ಅಂಜೂರ? ಹೌದು ಸರ್, ಬಿಟ್ಟಿದೆ ಸರ್. ಹೌದು. ಇದು ಫುಲ್ ಕೆಂಪಗಾಗ್ಬೇಕು ಸರ್, ಅವಾಗ ಹಣ್ಣಾಗತ್ತೆ. ಇದೆ ಸರ್ ಅಂಜೂರ. ಇದೆ. ಇನ್ನು ಈ ಕಲರ್ ಬರುತ್ತೆ ಸರ್. ಇದು ಫುಲ್ ಹಣ್ಣಾಗ ಇನ್ನು ಈ ಕಲರ್ ಬರ್ಬೇಕು, ಫುಲ್ ಹಣ್ಣು. ಇದನ್ನ ಈ ಚಿಕ್ಕ ಅಂದ್ರೆ ಪ್ರಾರಂಭಿಕ ಹಂತವಾಗಿ ಬರ್ತಾ ಇರೋದ್ರಿಂದ ಅದನ್ನು ಕ್ವಾಲಿಟಿ ಇರಲ್ಲ ಸರ್. ಅದು ನೆಕ್ಸ್ಟ್ ಸಖತ್ತಾಗಿ ಬರುತ್ತೆ ಸರ್. ಮೇಲೆ ಒಳ್ಳೆ ಚೆನ್ನಾಗಿರುತ್ತೆ ಸರ್, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಮತ್ತೆ ಇನ್ನೊಂದು ಇದ್ರಲ್ಲೇ ಗಿಡ ಅಂಜೂರ ಬರುತ್ತೆ, ಬಟ್ ಇದು ಮರ ಅಂಜೂರ ಸರ್. ಇದು ಅದು ಡ್ರೈ ಫ್ರೂಟ್ಗೆಲ್ಲ ಬಳಸೋದು ಗಿಡ ಅಂಜೂರ ಸರ್. ಅದು